ಸ್ಯಾಂಡಲ್ವುಡ್ ಸಿಂಡ್ರೆಲಾ ರಾಧಿಕಾ ಪಂಡಿತ್ ಅವರ ಹುಟ್ಟುಹಬ್ಬ ಇವತ್ತು. ಹೀಗಾಗಿ ಅಭಿಮಾನಿಗಳು ಎಂದಿನಂತೆ ಪ್ರತಿ ವರ್ಷ ಅವ್ರ ಜೊತೆ ಆಚರಿಸಬೇಕು ಅನ್ನುವಂತಹ ಒಂದು ಉತ್ಸಾಹದಲ್ಲಿ ಅವರ ಮನೆ ಬಳಿ ಬರ್ತಾರೆ. ಹೀಗಾಗಿ ಇವತ್ತು ಸಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಬಳಿ ಅಭಿಮಾನಿಗಳು ಇಲ್ಲಿ ಬಂದಿರುವಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ರಾಧಿಕಾ ಪಂಡಿತ್ ಅವರು ಹುಟ್ಟುಹಬ್ಬ ಅಂದಾಗ ಅಭಿಮಾನಿಗಳಿಗೆ ಪ್ರತ್ಯಕ್ಷ ಆಗ್ತಾರೆ. ಇವತ್ತೇನು ಅವ್ರ ಹುಟ್ಟುಹಬ್ಬಕ್ಕೆ ಏನು ವಿಶ್ ಮಾಡ್ತೀರಾ? ಒಂದು ಸೆಕೆಂಡ್, ರಾಧಿಕಾ ಪಂಡಿತ್ ಮೇಡಮ್ ಅವ್ರಿಗೆ ವಿಶ್ ಹ್ಯಾಪಿ ಬರ್ತಾಳೆ. ನಮ್ಮ ಕಡೆಯಿಂದ ದೇವರು ಆಯುಷು ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ. ನಮ್ಮ ಬಾಸ್ತು ಟಾಕ್ಸಿಕ್ ಮೂವಿ ಇನ್ನೂ ಹೆಚ್ಚು ಪ್ರದರ್ಶನ ತೋರಲಿ ಅಂತ. ನಮ್ಮ ಟಾಕ್ಸಿಕ್ ಫಿಲಮು 19 ಬರಬೇಕಾಯಿತು. ಅದು ಯಾವುದೋ ಕಾರಣದಿಂದ ಅದು ಮುಂದೂಡಿಕೆ ಆಗಿದೆ. ಟಾಕ್ಸಿಕ್ಕು 6ನೇ ತಿಂಗಳು 4ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪ್ರೇಕ್ಷಕರು ಚೆನ್ನಾಗಿ ನೋಡಬೇಕು ಅಂತ ಕೇಳ್ಕೊಳ್ತೇನೆ. ನಾವು 9 ಗಂಟೆಗೆ ಬಂದಿದ್ದೀವಿ ಮೇಡಮ್ನ ನೋಡೋಕ್ಕೆ. ಮೇಡಮು ಇನ್ನೂ ಬಂದಿಲ್ಲ. 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಪ್ರೇಕ್ಷಕರೆಲ್ಲ ಬಂದು ವೆಯ್ಟ್ ಮಾಡ್ತಿದ್ದೀವಿ. ಅವ್ರ ಮೇಡಮ್ ಜೊತೆ ಒಂದು ಫೋಟೋ ತೊಗೋಬೇಕು ಅಂತ ತುಂಬ ಆಸೆ. ಆದರೂ ನಮ್ಮ ಬಾಸ್ ಹತ್ರ ಇನ್ನೂ ಫೋಟೋನೂ ತೆಗೆಸ್ಕೊಳಕ್ಕಾಗಲಿಲ್ಲ. ನಮ್ಮ ಬಾಸ್ ರಾಕಿ ಬಾಯ್ ಫೋಟೋನು ಟ್ಯಾಟೋನು ಹಾಕ್ಸ್ಕೊಂಡಿದ್ದೀನಿ. ನಾನು ಆಲೇ ಟಾಕ್ಸಿಕ್ ಫಿಲಮ್ ಇದು KGF 2 ಬಂದಾಗಲೇ ಹಾಕ್ಸೋದು. ಇದು ಆಲೇ 3 ವರ್ಷ 4 ವರ್ಷ ಆಯಿತು ಹಾಕ್ಸೋದು. ಈಗ ಯಶ್ ಅವರು ಮೊದಲಿಂದನೂ ನಿಮಗೆ ಬಹಳ ಇಷ್ಟ ಇದ್ರೆ ಅಥವಾ KGF ಸಿನಿಮಾ ನೋಡಿದ್ದಾದ್ಮೇಲೆ ಇಷ್ಟ ಅದು? ನನಗೆ ನಮ್ಮೂರಲ್ಲಿ ಮಾಸ್ಟರ್ ಪೀಸ್ ಫಿಲಮ್ ತೆಗಿಯೋಕೆ ಬಂದಿದ್ರು ಮಂಡ್ಯದಲ್ಲಿ. ಆಗ್ಲಿಂದನೂ ನಂಗೆ ತುಂಬ ಇಷ್ಟ. ಸಣ್ಣ ವಯಸ್ಸಿನ ಕಿರಾತಕ ಫಿಲಮಿಂದನೂ ಇಷ್ಟ. ಈಗ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವರವ್ರ ಅಭಿಪ್ರಾಯಗಳನ್ನು ಹೇಳ್ತಾರೆ. ಟಾಕ್ಸಿಕ್ ಸಿನಿಮಾ ಡೇಟ್ ಪೋಸ್ಟ್ಪೋನ್ ಮಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ ದುರಂಧರಿಗೆ ಹೆದರು ಬಿಟ್ಟು ಬರ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಸುದ್ದಿ ಹಬ್ತಾ ಇದೆ. ಇದಕ್ಕೆ ನೀವು ಅವರ ಅಭಿಮಾನಿಯಾಗಿ ಏನು ಹೇಳ್ತೀವಿ? ನಮ್ಮ ಬಾಸು ಎದುರುತ್ತಾರೆ ಅಂತಂದರೆ ಟಾಕ್ಸಿಕ್ ಫಿಲಮ್ ಬಂದ ಮೇಲೆ ಹೇಳಬೇಕು. ಆಗ ಯಾರು ಎದುರುತ್ತಾರೆ ಅಂತ ಇಡೀ ಇಂಡಿಯಾ ಅಲ್ಲ ಇಡೀ ವರ್ಲ್ಡ್ಗೆ ಗೊತ್ತಾಗುತ್ತೆ. ಟಾಕ್ಸಿಕ್ ಫಿಲಮ್ಗೆ ನಾವು ವೆಯ್ಟ್ ಮಾಡ್ತಿದ್ದೀವಿ. ಇದು ಯುದ್ಧ ಕಾರಣದಿಂದ ನಮ್ಮ ಟಾಕ್ಸಿಕ್ ಫಿಲಮ್ನ ಮುಂದೂಡಿಕೆ ಆಗಿದ್ದಾರೆ. ಅವರು 4 ವರ್ಷದಿಂದನೇ ನಾವು ವೆಯ್ಟ್ ಮಾಡಿದ್ದೀವಿ. ಇನ್ನು 3 ತಿಂಗಳು ವೆಯ್ಟ್ ಮಾಡೋಕ್ಕಾಗಲ್ವಾ? ಇನ್ನು 3 ತಿಂಗಳು ವೆಯ್ಟ್ ಮಾಡೇ ಮಾಡ್ತೀವಿ. ಈ ಬೆಂಗಳೂರಲ್ಲ ಇಡೀ ಇಂಡಿಯಾನೇ ಧೂಳಿಪಟ ಮಾಡೇ ಮಾಡ್ತೀವಿ. ಈಗ ಯಶ್ ಅವರು ಕನ್ನಡ ಚಿತ್ರರಂಗವನ್ನು ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಥರ ಮಾಡಿದ್ರು. ಅವರು ಒಂದು KGF ಸಿನಿಮಾ ಮೂಲಕ ಇರ್ಬೋದು, ಮ್ಯಾನರಿಸಮ್, ಆ್ಯಕ್ಟಿಂಗ್ ಎಲ್ಲಾದರೂ. ಆದರೆ ಏನೋ ಒಂದು ಟಾಕ್ಸಿಕ್ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಟೀಕೆಗಳು ಸರಿ ಅನಿಸುತ್ತಾ? ಆ ಫಿಲಮ್ನ ನೋಡಿದ್ರೆ ಮಾತ್ರ ಮಾತಾಡಬೇಕು. ಆ ಫಿಲಮ್ನ ನೋಡ್ದೇನೆ ನಾವು ಟಾಕ್ಸಿಕ್ ಫಿಲಮಲ್ಲಿ ಆ ಥರ ಡಬಲ್ ಮೀನಿಂಗ್ ಐತೆ ಇದೈತೆ ಅಂತ ನಾವು ಕಣ್ಣಾರೆ ನೋಡಿದ್ರೆ ಹೇಳಬೇಕು. ಅದರಲ್ಲಿ ಡಬಲ್ ಆ್ಯಕ್ಟಿಂಗ್ ಇದೆ, ಡಬಲ್ ಆ್ಯಕ್ಟಿಂಗು ಇದೆ, ತ್ರಿಬಲ್ ಆ್ಯಕ್ಟಿಂಗು ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಫಿಲಮ್ ನೋಡಿದ್ರೆ ಮಾತ್ರ ಹೇಳೋಕ್ಕಾಗೋದು. ಆ ಫಿಲಮ್ನ ಎಲ್ಲ ಥಿಯೇಟರ್ಗೆ ಬಂದು ನೋಡಿ ನಮ್ಮ ಬಾಸ್ನ ಆಶೀರ್ವಾದಿಸಿ. ಟಿಕೆಟ್ ಲುಕ್ ಎಷ್ಟು ಇಷ್ಟ ಆಯಿತು ನಿಮಗೆ? ಅವರು ಬಿಯರ್ಡ್ ಇತ್ತು ಫಸ್ಟು, ಅದನ್ನೆಲ್ಲ ಈಗ ತೆಗ್ದಿದ್ದಾರೆ. ಕ್ಲೀನ್ ಶೇವಲ್ಲಿ ಕಾಣಿಸ್ಕೊಂಡಿರೋವಂಥದ್ದು. ಅದು ಈ ಲುಕ್ ನೋಡಿದ್ರೆ ನಮ್ಮ ರಾಧಿಕಾ ಪಂಡಿತ್ ಮೇಡಮೇ ತುಂಬ ಇಷ್ಟಪಡ್ತಾರೆ. ಆ ಗೆಟಪಲ್ಲಿ ರಾಧಿಕಾ ಮೇಡಮ್ ತುಂಬ ಆಗಲೇ ಇಷ್ಟಪಡ್ತಿದ್ರು. ನಿನ್ನ ಗಡ್ಡೆ ಯಾವಾಗ ತೆಗಿಸ್ತೀಯಾ, ನೀನು ನೋಡೋಕ್ಕೆ ಲುಕ್ಕ ಚೆನ್ನಾಗಿ ಕಾಣುತ್ತೆ ಅಂತ. ನಮ್ಮ ಬಾಸು ಆಗ ಈ ಟಾಕ್ಸಿಕ್ ಮೂವಿಗೆ ತೆಗ್ಸಿದ್ದಾರೆ. ಆ ಗೆಟಪ್ನ ಇನ್ನೂ ನೋಡೋಕ್ಕಾಗಿಲ್ಲ. ಇನ್ನು ನಮ್ಮ ಬಾಸು ಎಲ್ಲಿ ಸಿಗ್ತಾರೆ? ಅವ್ರನ್ನ ನಮ್ಮ ಬಾಸ್ನ ನೋಡಲೇಬೇಕು. ಒಂದಪ್ಪ ವೆಯ್ಟ್ ಮಾಡಿ ಅವ್ರನ್ನ ನೋಡಿ ತುಂಬ ಇಷ್ಟಪಡಲೇಬೇಕು ನಾನು. ಕಿರಾತಕ ಸಿನಿಮಾ ನೆನಪಾಯ್ತಾ ಹೇಗೆ? ಕಿರಾತಕ ಫಿಲಮು ನಮ್ಮ ಮಂಡ್ಯ ಕಡೆ ಸೈಡಲ್ಲೇ ಮಾಡಿರೋದು. ನಾವು ಮಂಡ್ಯ ಕಡೆ ಸೈಡಲ್ಲೆಲ್ಲ ನಮ್ಮ ಬಾಸ್ನ ಅವಾಗಲೇ ತುಂಬ ನೋಡಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಭರತ್ ಅಂತ. ಇದಿಷ್ಟು ರಾಧಿಕಾ ಪಂಡಿತ್ ಹಾಗೂ ಯಶ್ ಅಭಿಮಾನಿಯಾಗಿರುವಂತಹ ಭರತ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಕ್ಯಾಂಚನೀಸ್.